ಎಲ್ರಿಗೂ ನಮಸ್ಕಾರ. ತುಂಬಾ ದಿವಸ ಆದ್ಮೇಲೆ ಭೇಟಿ ಆಗ್ತಿದೀವಿ. ಈ ಸಲ ನನ್ನ ಹತ್ರ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಆ ಈ ಕತೆನ ಮೋಸ್ಟ್ ಪ್ರಾಬಬ್ಲಿ ಯಾರು ಕೇಳಿರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಕೃಷ್ಣ ಯುದ್ಧದಿಂದ ಓಡೋಗಿರ್ತಾನೆ. ಸರಿಯಾಗಿ ಕೇಳಿಸ್ಕೊಳ್ಳಿ, ಕೃಷ್ಣ ಯುದ್ಧದಿಂದ ಓಡೋಗಿರ್ತಾನೆ. ನೀವು ಆಶ್ಚರ್ಯ ಪಡ್ಬೋದು, ಕೃಷ್ಣ ಹೇಗೆ ಓಡೋಗ್ತಾನೆ? ಕೃಷ್ಣ ದೇವ್ರು ಎಲ್ಲ ಗೊತ್ತಿರೋನು, ಅವನ್ ಯಾಕೆ ಓಡೋಗ್ತಾನೆ ಅಂತ. ಇವತ್ತು ನನ್ನ ಹತ್ರ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ, ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಜರಾಸಂಧನ ಬಗ್ಗೆ ಗೊತ್ತಿರುತ್ತೆ. ಕೃಷ್ಣ ಜರಾಸಂಧನ ಸೋಲ್ಸಿರ್ತಾನೆ ಯುದ್ಧದಲ್ಲಿ. ಸೊ ಆಗ ಜರಾಸಂಧ ಬಂದ್ಬಿಟ್ಟು ಅವನ ಸ್ನೇಹಿತ ಕಾಲಯನ ಅಂತ ಇರ್ತಾನೆ. ಅವನ ಹತ್ರ ಬಂದ್ಬಿಟ್ಟು ಹೇಳ್ಕೊತಾನೆ, ಕೃಷ್ಣನನ್ನ ಸೋಲಿಸ್ತಾ ನೀನು ಹೇಗಾದ್ರೂ ಮಾಡಿ ಕೃಷ್ಣನನ್ನ ಸೋಲಿಸು ಅಂತ. ಸೊ ಜರಾಸಂಧ ಕಾಲಯನ ಹತ್ರ ಯಾಕೆ ಬಂದು ಕೇಳ್ದ? ಕಾಲಯನ ಹತ್ರ ಒಂದು ಅದ್ಭುತವಾದ ಶಕ್ತಿ ಇತ್ತು. ಅವನು ಶಿವನ್ ತಪಸ್ ಮಾಡಿ ಒಂದು ವರ ಪಡೆದಿದ್ದ. ಏನಂದ್ರೆ, ಅವನ ಸಾವು ಯಾವ ಅಸ್ತ್ರಶಸ್ತ್ರಗಳಿಂದ ಆಗಬಾರದು, ಕೇವಲ ಕಣ್ಣಿನಿಂದ ಬರುವ ಜ್ವಾಲೆಯಿಂದ ಮಾತ್ರ ಆಗಬೇಕು ಅಂತ. ಸೊ ಹಾಗಾಗಿ ಆತರ ಕಣ್ಣಿನಿಂದ ಜ್ವಾಲೆ ಬರೋದು ಯಾರಿಂದ? ಶಿವನಿಂದ ಮಾತ್ರ. ಇವನು ಶಿವನಿಂದನೇ ವರ ಪಡೆದಿರೋದ್ರಿಂದ ಶಿವ ಅವನ ಭಕ್ತನ ಯಾವತ್ತೂ ಸಾಯಿಸಲ್ಲ ಅಂತ ಚಿರಂಜೀವಿಯ ಒಂದು ಸ್ಥಾನವನ್ನು ಅವನೇ ಅನ್ಕೊಂಡ್ಬಿಟ್ಟಿದ್ದ, ನನಗೆ ಸಾವಿಲ್ಲ ಅಂತ. ಸೊ ಹಾಗಾಗಿ ಜರಾಸಂಧ ಬಂದು ಕೇಳ್ಕೊಂಡಾಗ ತುಂಬಾ ಸುಲಭವಾದ ಭೇಟಿ ಅಂತ ಕೃಷ್ಣನ ಜೊತೆ ಯುದ್ಧ ಮಾಡಕ್ಕೆ ಹೊರಟ. ಸೊ ಕೃಷ್ಣನಿಗೆ ಇದು ಗೊತ್ತಿತ್ತು, ಈ ತರ ಅವನಿಗೆ ವರ ಇದೆ, ಅವನನ್ನ ನಾರ್ಮಲ್ ಆಗಿ ಒಂದು ಯುದ್ಧ ಮಾಡಿ ಸೋಲ್ಸೋದು ಕಷ್ಟ ಇದೆ ಅಂತ. ಹಾಗಾಗಿ ಕೃಷ್ಣ ಕಾಲಯನ ನೋಡಿದ ತಕ್ಷಣ ಓಡೋಗಕ್ ಶುರು ಮಾಡ್ದ. ಓಡ್ತಾ 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 ಒಂದು ಗುಹೆ ಒಳಗಡೆ ಹೋದ. ಕಾಲಯನ ಅವನ ಹಿಂದೆ ಹಿಂಬಾಲಿಸಿಕೊಂಡೇ ಹೋಗುತ್ತಿದ್ದ. ಕಾಲಯನ ನಿರ್ಧಾರ ಮಾಡಿದ, ಇವತ್ತು ಕೃಷ್ಣನ ಸೋಲಿಸ್ತೀನಿ ಅಂತ. ಹಾಗಾಗಿ ಅವನು ಎಲ್ಲೇ ಹೋದ್ರು ಅವನ ಹಿಂದೆನೆ ಹೋಗುತ್ತಿದ್ದ. ಒಂದು ಗುಹೆ ಒಳಗಡೆ ಹೋಗ್ಬಿಟ್ಟು ಆವಿಚ್ಕೊಂಡ. ಸೊ ಅಲ್ಲಿ ಆ ಗುಹೆ ಒಳಗಡೆ ಮೂಚುಕುಂಡ ಎಂಬ ರಾಜ ಇದ್ದ. ಮೂಚುಕುಂಡ ಅಂತ ಅದೊಂದು ಮೂಚುಕುಂಡ ಅಂತ ಒಂದು ರಾಜ್ಯದ ಮೂಚುಕುಂಡ ಅಂತ ರಾಜ್ಯದ ರಾಜ ಅಲ್ಲಿ ಮಲಗಿದ್ದ. ಅವನು ಏನ್ ಮಾಡ್ತಿದ್ದ ಗುಹೆ ಒಳಗಡೆ ಅಂದ್ರೆ, ಅವನಿಗೆ ಒಂದು ವರ ಸಿಕ್ಕಿತ್ತು. ಯಾರಿಂದ? ಬ್ರಹ್ಮನಿಂದ. ಅವನಿಗೆ ಎಲ್ಲಾ ಇದ್ದರೂ ನೆಮ್ಮದಿ ಇರ್ಲಿಲ್ಲ ಅಂತ. ಸೊ ಹಾಗಾಗಿ ಅವನು ನೆಮ್ಮದಿಯಿಂದ ನಿದ್ದೆ ಮಾಡ್ಬೇಕು ಅಂತ ವರ ತಗೊಂಡಿದ್ದ. ಹಾಗಾಗಿ ಅವನು ಗುಹೆ ಒಳಗಡೆ ಹೋಗಿ ಮಲಗಿದ್ದ. ಹಾಗೆ ನಿದ್ದೆಯಿಂದ ಯಾರಾದ್ರೂ ಅವನ್ನ ಎಬ್ಸಿದರೆ ಅವನ ಕಣ್ಣಿನಿಂದ ಬರುವ ಜ್ವಾಲೆಯಿಂದ ಅವರು ಸಾಯುತ್ತಾರೆ ಅಂತ ಅದನ್ನೂ ವರ ಪಡೆದುಕೊಂಡಿದ್ದ. ಇದು ಕೃಷ್ಣಂಗೆ ಗೊತ್ತಿತ್ತು, ಎರಡು ಕಡೆನೂ ಗೊತ್ತಿತ್ತು ಅವನಿಗೆ. ಈ ತರ ಮೂಚುಕುಂಡ ರಾಜನ ವರ, ಹಾಗಾಗಿ ಕಾಲಯನ ವರ ಕೂಡ. ಗುಹೆ ಒಳಗಡೆ ಹೋಗಿ ಕೃಷ್ಣ ಅವನ ಶಲ್ಯನ್ನು ತೆಗೆದು ಮೂಚುಕುಂಡ ರಾಜನಿಗೆ ಹೊದಿಸ್ಬಿಟ್ಟ. ಸೊ ಕಾಲಯನ ಗುಹೆ ಒಳಗಡೆ ಹೋಗಿ ಕೃಷ್ಣನ ಶಲ್ಯ ನೋಡ್ಬಿಟ್ಟು ಹೋಗಿ ಕೃಷ್ಣನೇ ಮಲಗಿರೋದು ಅಂತ ಅವನ ಹೊಟ್ಟೆಯಿಂದ ಎತ್ತುಕೊಂಡ. ಆತರ ಮಾಡಿದ ಕೂಡಲೇ ಮೂಚುಕುಂಡ ರಾಜ ನಿದ್ದೆಯಿಂದ ಎದ್ದು ಬಿಟ್ಟನು. ಆಗ ತಕ್ಷಣ ಕೋಪಗೊಂಡು ಕಾಲಯನನ ನೋಡಿ ಅವನ ಕಣ್ಣಿನಿಂದ ಜ್ವಾಲೆ ಬಂದು ಅಲ್ಲೇ ಭಸ್ಮವಾಗಿ ಹೋದನು. ಸೊ ಕೃಷ್ಣ ಆಮೇಲೆ ಮೂಚುಕುಂಡ ರಾಜ ಹತ್ರ ಬಂದ್ಬಿಟ್ಟು, ಈ ತರ ವರದಿಂದನೂ ಒಬ್ರು ಸತ್ತರು, ಒಬ್ಬ ರಾಕ್ಷಸ ಸತ್ತ ಅಂತ ಹೇಳ್ಬಿಟ್ಟು ಅವನಿಗೆ ಸ್ವರ್ಗ ಪ್ರಾಪ್ತಿ ಮಾಡ್ದ. ಹಾಗೆ ಕಾಲಯನ ಕೂಡ ಎಂತ ಮೂರ್ಖ ಅಂತ ತೋರಿಸ್ಬಿಟ್ಟ. ಎಂತ ದೊಡ್ಡ ಶಕ್ತಿ ಇದ್ದರೂ ಅದನ್ನ ಸೋಲಿಸೋಕೆ ಇನ್ನ ಒಂದು ವ್ಯಕ್ತಿ ಇದ್ದೇ ಇರ್ತಾನೆ ಎಲ್ಲೋ ಒಂದು ಕಡೆ ಅಂತ. ಸೊ ಹಾಗಾಗಿ ಮತ್ತೆ ಕೃಷ್ಣ ತನ್ನ ಚಾಲುಕ್ಯತೆಯಿಂದ ಯುದ್ಧವನ್ನು ಗೆದ್ದು ಬಿಟ್ಟ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಕತೆ. ಸೂಪರ್ ಯೂಸ್ಫುಲ್ ಇನ್ಫಾರ್ಮೇಶನ್.